Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈ ದಿನ ಆಯ್ದುಕೊಂಡಂಥ ಒಂದು ಕಾರ್ಯ, ದೇವನು ಕೊಟ್ಟಂಥ ಪ್ರೇರಣೆಯೊಂದಿಗೆ ಪಾಪ ಎಂದರೆ ಏನು ಎಂಬುದನ್ನು ಕುರಿತು ನಾವು ಧ್ಯಾನಿಸೋಣ. ಸ್ವಲ್ಪ ಆಳವಾಗಿ ಧ್ಯಾನಿಸೋಣ. ಪಾಪ ಅಂದರೆ ಏನು? ದೇವರ ಆತ್ಮಕ್ಕೆ ಆಜ್ಞೆಗಳನ್ನು ಮೀರುವುದೇ ಪಾಪ. ನಾವು ಅನೇಕ ಹೊತ್ತಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವರಾಗಿರ್ತೇವೆ. ಹಾಗೂ ಈ ಪಾಪಕ್ಕೆ ಈ ವಾಕ್ಯಗಳು ದೇವರ ಆಜ್ಞೆಗೆ ವಿರೋಧವಾಗಿ ನಡೆಯುವುದೇ ಪಾಪ ಎಂಬುದಾಗಿರುತ್ತೆ. ಆದರೆ ದೇವರು ಇಲ್ಲಿ ನಾವು ಲೋಕದಲ್ಲಿ ಎಷ್ಟು ಪಾಪಗಳಿದ್ದಾವೆ, ಯೇಸು ಬಂದದ್ದು ಎಷ್ಟು ಪಾಪಗಳನ್ನು ಕ್ಷಮಿಸ್ಲಿಕ್ಕಾಗಿ. ಹಲೋ, ಡಿವೈನ್ಗೆ ಯಾರೆಲ್ಲ ಬರ್ತೀರಿ, ನಿಮಗೆ ಮಂಗಳವಾರ ಒಂದು ಶೀಟನ್ನು ಕೊಡ್ತೀವಿ. ಎಲ್ಲ ಡಿವೈನ್ಗೆ ಬರ್ತೀರಿ, ಅವರಿಗೆಲ್ಲ ಒಂದು ಶೀಟ್ ನನ್ನ ಹತ್ರನೇ ಇರ್ಬೋದು ಅಂತ ಕಾಣಿಸುತ್ತೆ. ಬ್ಯಾಗಲ್ಲಿ, ಆ ಬ್ಯಾಗಲ್ಲಿ ನೋಡಿ ಒಂದು ಶೀಟ್ ಇದೆ. ನನ್ನ ಬ್ಯಾಗಲ್ಲಿ ಒಂದು 75 ಏನೋ ಪಾಪವನ್ನು ಗುರುತಿಸಿದ್ದಾರೆ. ಹೌದಲ್ಲ? 75 ಅಲ್ಲ? ಇಲ್ಲಿ ನಾವು ಇದು ಡಿವೈನಲ್ಲಿ ಕೊಡ್ತೇವೆ ಎಲ್ರಿಗೂ. ಮಂಗಳವಾರ ಪಾಪ ನಿವೇದನೆ ಇದೆ. 75 ಪಾಪಗಳು. ಬರೀ 75 ಪಾಪನ? ಹಲೋ, ಈ ಸ್ವಾಮಿ ಬಂದದ್ದು 75 ಪಾಪವನ್ನು ಕ್ಷಮಿಸ್ಲಿಕ್ಕ ದೇವ್ರು ಬಂದು ಹೇಳ್ರಿ. ಇಲ್ಲಿ ಯೋಹಾನನ ಶುಭ ಸಂದೇಶದಲ್ಲಿ ಸಮಾರಿತ ಸ್ತ್ರೀ ತೆಗೆಯಿರಿ. ಯೋಹಾನನ ಶುಭ ಸಂದೇಶ ತೆಗೆದರಾ? ಸಮಾರಿತ ಸ್ತ್ರೀ 4ನೇ ಅಧ್ಯಾಯ 1ರಿಂದ ವಾಕ್ಯಗಳು. ಯೋಹಾನನಿಗಿಂತಲೂ ಯೇಸು ಸ್ವಾಮಿಯೇ ಹೆಚ್ಚು ಮಂದಿ ಜನರನ್ನು ಶಿಷ್ಯರನ್ನಾಗಿಸಿಕೊಳ್ಳುತ್ತಾ. ಸ್ವಲ್ಪ ಜೋರಾಗಿ ಹೋದ್ರಿ, ಮೈಕಲ್ಲಿ ಅಷ್ಟೇ ಸೌಂಡು ಹತ್ರ ಇಟ್ಕೊಳ್ಳಿ. ಯೋಹಾನನಿಗಿಂತಲೂ ಯೇಸು ಸ್ವಾಮಿಯೇ ಹೆಚ್ಚು ಮಂದಿ ಜನರನ್ನು ಶಿಷ್ಯರನ್ನಾಗಿಸಿಕೊಳ್ಳುತ್ತಾ ಅವರಿಗೆ ದೀಕ್ಷಾಸ್ನಾನವನ್ನು ಮಾಡಿಸುತ್ತಾ ಇದ್ದಾರೆಂಬ ವಾರ್ತೆ ಫರಿಸಾಯರ ಕಿವಿಗೆ ಬಿದ್ದಿತು. ವಾಸ್ತವವಾಗಿ ದೀಕ್ಷಾಸ್ನಾನವನ್ನು ಮಾಡಿಸುತ್ತಿದ್ದವರು ಯೇಸುವಿನ ಶಿಷ್ಯರೇ ಹೊರತು ಯೇಸುವಲ್ಲ. ಯೇಸು ಇದನ್ನು ತಿಳಿದು ಜುದೆಯವನ್ನು ಬಿಟ್ಟು ಮತ್ತು ಗಲೀಲಕ್ಕೆ ಹೊರಟರು. ದಾರಿಯಲ್ಲಿ ಸಮಾರ್ಯ ಪ್ರಾಂತ್ಯವನ್ನು ಹಾದು ಹೋಗಬೇಕಾಗಿತ್ತು. ಇಲ್ಲಿ ಸಮಾರ್ಯ ಎಂಬುದು ಒಂದು ಊರು. ಸರಿಯಾಗಿ ಗಮನಿಸಿ, ಸಮಾರ್ಯ ಎಂಬುದು ಒಂದು ಊರು. ಆ ಊರಲ್ಲಿ ಯಾವ ಒಂದು ಮನುಷ್ಯ ಅಂದರೆ ಒಳ್ಳೆಯವರು ಅಂದರೆ ನಾವೇ ತೀರ್ಮಾನಿಸ್ಕೊಳ್ತೇವೆ. ಹೌದಲ್ಲ? ಅಲ್ಲೋ, ನಾವು ಒಳ್ಳೆಯವರು ಅಂದಾಗ ನಾವೇ ಹೇಳ್ಕೊಳ್ತೇವೆ. ಆದರೆ ನಮ್ಮನ್ನು ದೇವರು ಒಳ್ಳೆಯವರು ಅಂತ ಹೇಳ್ತಾರಾ? ಹೇಳಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಆದರೆ ನಮ್ಮನ್ನೇ ನಾವು ತೀರ್ಮಾನ ಮಾಡಿಕೊಂಡು ಅಯ್ಯೋ ಈ ಕೆಟ್ಟ ಏರಿಯಾಗೆ ನಾವು ಹೋಗಬಾರ್ದು, ಈ ಕೆಟ್ಟ ಜಾಗಕ್ಕೆ ನಾವು ಹೋಗಬಾರ್ದು ಎಂಬುದಾಗಿ ಈ ಸಮಾರಿತ ಎಂಬ ಒಂದು ಈ ಊರು, ಅದು ಜೆರುಸಲೇಮ್ ಹಾಗೂ ಗಲೀಲಿಯ ಈ
ಪ್ರಾಂತ್ಯದಲ್ಲಿರ್ತಕ್ಕಂಥ ಯೇಸು ಸ್ವಾಮಿ ಹುಟ್ಟಿದಂಥ ಆ ಭಾಗದಲ್ಲಿರ್ತಕ್ಕಂಥ ಮಧ್ಯ ಭಾಗದಲ್ಲಿರ್ತಕ್ಕಂಥ ಒಂದು ಊರು. ಈ ಸಮಾರಿತದಲ್ಲಿ ಎಲ್ಲ ಮ್ಯಾಕ್ಸಿಮಮ್ ಜನ ಭಯಂಕರವಾದಂಥ ಮೋಸ ಹಾಗೂ ಪಾಪದಲ್ಲಿ ಇದ್ದಂಥ ಜನ. ಇಲ್ಲಿ ಯೇಸು ಶಿಷ್ಯರೊಂದಿಗೆ ಬಂದರು. ಸರಿಯಾಗಿ ಕೇಳ್ಕೊಳ್ರಿ, ಲಿಸನ್. ಇದು ತುಂಬ ಮುಖ್ಯವಾದಂಥ ಒಂದು ಕಾರ್ಯವನ್ನು ದೇವರು ನಿಮಗೆ ತಿಳಿಸ್ಲಿಕ್ಕಿದ್ದಾರೆ. ಇಲ್ಲಿ ಯೇಸು ಈ ಸಮಾರಿತ ಸ್ತ್ರೀ ಈಕೆಯನ್ನ ನೋಡಬೇಕು ಎಂಬುದಾಗಿಯೂ ಆಕೆಯ ಮನಪರಿವರ್ತನೆಗಾಗಿ ಅವರು ಸಮಾರ್ಯವನ್ನ ಹಾದು ಹೋಗುವಂಥ ಒಂದು ಸಂದರ್ಭ ಬಂತು. ಓದಿಲ್ಲಿ ವಾಕ್ಯ. ಯೇಸು ಹೋಗುತ್ತಿರುವಾಗ ಸಮಾರ್ಯದ ಸಿಕಾರ್ ಎಂಬ ಊರನ್ನು ತಲುಪಿದರು. ಈ ಊರಿನ ಪಕ್ಕದಲ್ಲೇ ಯಾಕೋಬನು ತನ್ನ ಮಗನಾದ ಜೋಸೆಫನಿಗೆ ಕೊಟ್ಟ ಭೂಮಿ ಇದೆ. ಅಲ್ಲೇ ಯಾಕೋಬನ ಬಾವಿಯೂ ಇದೆ. ಪಯಣದಿಂದ ಬಳಲಿದ್ದ ಯೇಸು ಬಾವಿಯ ಬಳಿ ಕುಳಿತುಕೊಂಡರು. ಆಗ ಸುಮಾರು ಮಧ್ಯಾಹ್ನದ ಹೊತ್ತು ಒಬ್ಬ ಸಮಾರ್ಯದ ಮಹಿಳೆ ನೀರು ಸೇದಲು ಅಲ್ಲಿಗೆ ಬಂದಳು. ಇಲ್ಲಿ ಜೂಯಿಷ್ ಅಂದರೆ ಯಹೂದಿಗಳು ಯಾವ ಕಾರಣಕ್ಕೂ ಈ ಮಟ್ಟ ಮಧ್ಯಾಹ್ನ ಅವರು ಮನೆಯಿಂದ ಈಚೆ ಬರಲ್ಲ. ಇಲ್ಲಿ ಈ ಬಾವಿಯು ಊರ ಬಾವಿ ಎಂಬುದಾಗಿ ಕರೀತಾರೆ. ಈಗ ನಾವು ಅನೇಕ ಹಳ್ಳಿಗಳಲ್ಲಿ ಊರ ಬಾವಿ ಅಂತಿರತ್ತೆ. ಅದು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ, ಅದು ಯಾರೋ ಒಂದು ಗಿಫ್ಟ್ ಕೊಟ್ಟಿರ್ತಾರೆ. ಆ ಊರಿನ ಬಾವಿಯಲ್ಲಿ ನೀರನ್ನ ಸೇದಿ ದನಗಳಿಗೆ ಕುರಿಗಳಿಗೆ ಹಾಕುವಂಥ ಒಂದು ಬಾವಿ ಅದು. ಅದು ಜನರಲ್ ಎಲ್ರಿಗೂ, ಅದು ಯಾವ ಕಾರಣಕ್ಕೂ ಯಾರಿಗೂ ಸಂಬಂಧಪಟ್ಟದಲ್ಲ. ಆ ರೀತಿ ಈ ಸಮಾರ್ಯ ಒಂದು ಊರಿನ ಪಕ್ಕದಲ್ಲೇ ಒಂದು ಬಾವಿ ಇತ್ತು. ಅದು ಒಂದು ಗಿಫ್ಟ್ ಕೊಟ್ಟಂಥ ಒಂದು ಬಾವಿ. ಯೇಸು ಕ್ರಿಸ್ತನು ಶಿಷ್ಯರೊಂದಿಗೆ ಬರುವಾಗ ಅಲ್ಲಿ 12 ಶಿಷ್ಯರನ್ನ ಅವರು ಅವರ ಜೊತೆಯಲ್ಲಿ ಕರ್ಕೊಂಡು ಬರಲಿಲ್ಲ. 12 ಗಮನಿಸಿ, 12 ಶಿಷ್ಯರನ್ನ ಊಟಕ್ಕೆ ಕಳಿಸಿದ್ರು. ಊಟ ತಗೊಂಡು ಬನ್ನಿರಿ, ನಾನು ಇಲ್ಲಿ ಇರ್ತೀನಿ, ಈ ಊರಲ್ಲಿ ಎಲ್ಲಾದರೂ ಇರ್ತೀನಿ, ನೀವು ಹೋಗಿ ಊಟ ತಗೊಂಡು ಬನ್ನಿ. ಒಬ್ಬರನ್ನ ಕಳಿಸ್ಬೋದಾಗಿತ್ತು, ಆದರೆ ಇಲ್ಲಿ ಶಿಷ್ಯರನ್ನ ಅವರು ಊಟವನ್ನು ತರಲಿಕ್ಕೆ ಕಳಿಸಿದ್ರು. ಕಾರಣ ಯಾಕೆ? ಕಾರಣ ಇದೆ ಪ್ರಿಯರೇ. ಪರ್ಸನಲ್ ಅಂದರೆ ದೇವನು ಯಾರನ್ನ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಬೈಬಲಲ್ಲಿ 4 ಗಾಸ್ಪಲ್ಗಳಲ್ಲಿ ನಾವು ನೋಡುವಾಗ, ಶುಭ ಸಂದೇಶಗಳಲ್ಲಿ ನೋಡುವಾಗ, ಜನರ ಮಧ್ಯದಲ್ಲಿ ಒಬ್ಬಂಟಿಯಾಗಿ ಹಾಗೂ ಸಭೆಯಲ್ಲಿ ಅನೇಕ ರೀತಿಯಲ್ಲಿ ದೇವರು ನಮ್ಮ ಪಾಪಕ್ಕೆ ಕ್ಷಮೆಯನ್ನು ಕೊಟ್ಟಂತ ಯೇಸು. ಜಗಳ ಆಡುವಾಗ ತುಂಬ ಕ್ಲೋಸ್ ಫ್ರೆಂಡ್ಸ್ ಇರ್ತೀರಿ. ಜಗಳ ಆಡೋಕ್ಕಿಂತ ಮುಂಚೆ ನಿಮ್ಮ ಪರ್ಸನಲ್ ಎಲ್ಲ ಅವ್ರ ಹತ್ರ ಶೇರ್ ಮಾಡ್ಕೊಂಡಿರ್ತೀರಿ. ಹಲೋ, ಹೌದಾ? ನಮ್ಮ ಪರ್ಸ್ನಲ್ ಎಲ್ಲ ಹೇಳ್ಕೊಂಡಿರ್ತೀವಿ, ಹಂಗೆ ಹಿಂಗೆ ಎಲ್ಲ ಹಿಂಗೆ ಹಾಗೆ ಹೀಗೆ ಎಲ್ಲ ಹೊಂಗೆ ಎಲ್ಲ ಹೇಳ್ಕೊಂಡಿರ್ತೀವಿ. ಸ್ವಲ್ಪ ಏನಾದರೂ ಚಿಕ್ಕ ವಿಷಯಕ್ಕೆ ಏನಾದರೂ ಕಿತ್ತೋಗ್ಬಿಟ್ರೆ, ಯಾವುದೋ ಒಂದು ವಿಷಯದಲ್ಲಿ ಜಗಳ ಏನಾದರೂ ಆಗ್ಬಿಟ್ರೆ ನೋಡ್ರಿ, ನೀನು ಹಲೋ ಸರಿನಾ, ನೀನು ಈ ರೀತಿ ಮಾಡಿಲ್ದಿಯಾ, ಈ ರೀತಿ ಹೇಳಿದ್ಯಾ, ಈ ರೀತಿ ಕೆಟ್ಟದೆಲ್ಲ ಏನೆಲ್ಲ ಇವಳು ಈ ಫ್ರೆಂಡ್ ಹತ್ರ ಹೇಳ್ಕೊಂಡಿದ್ರು ಆ ಎಲ್ಲವನ್ನ ಎಲ್ಲರ ಮುಂದೆ ಅದು ಬೆಚ್ಚಿ ಒದರಿ ಊರಿಗೆ ನಾರಿಸೋದು. ಒಳ್ಳೆಯವ್ರ ಮಾನ, ಹಲೋ, ಒಳ್ಳೆಯವ್ರ ಮಾನ ಹಳ್ಳಿಯಲ್ಲಿ ಕಳೆದ ಹಾಗೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಅದಕ್ಕೆ ಯೇಸು ಕ್ರಿಸ್ತನ ಸಂದೇಶ ಇದಾಗಿದೆ. ಯಾವ ಕಾರಣಕ್ಕೂ ಯೇಸು ನಮಗೆ ಕಲಿಸಿಕೊಟ್ಟದ್ದು ಇದನ್ನೇ. ಯಾವ ಕಾರಣಕ್ಕೂ ಒಂದು ವ್ಯಕ್ತಿಯನ್ನು ಗುರುತಿಸಿ ನೀನು ಇಂಥವಳು ಇಂಥವನೆಂಬುದಾಗಿ ಬೈಬೇಡ, ದೂಷಿಸಬೇಡ, ಪರದೂಷಣೆ ಮಾಡಬೇಡ. ಏಕೆಂದರೆ ಯೇಸು ಈ ಸಮಾರಿತ ಈ ಸ್ತ್ರೀಯನ್ನ ನೋಡ್ಲಿಕ್ಕೆ ಬಂದಂತ ಯೇಸು ಅವರ ಮನದ ಆಲೋಚನೆ ಇತ್ತು, ಆಕೆಯ
ಮನಸ್ಸನ್ನು ಅರಿತಂತ ಯೇಸು ಈ 12 ಶಿಷ್ಯರನ್ನ ಕಳಿಸಿದ್ರು. ಅವರ ಜೊತೆಯಲ್ಲಿ ಕರ್ಕೊಂಡು ಬರಲಿಲ್ಲ. ಎಲ್ಲ ಕಡೆಯೂ ಯೇಸು ಎಲ್ಲ ಶಿಷ್ಯರನ್ನ ಕರ್ಕೊಂಡು ಬರ್ತಿದ್ರು. ಆದರೆ ಈ ಸಮಾರಿತ ಎಂಬ ಊರಿಗೆ ಪ್ರವೇಶಿಸುವಾಗ ಯೇಸು ಈ 12 ಜನರನ್ನ ಕರ್ಕೊಂಡು ಬರಲಿಲ್ಲ. ನೀವು ಹೋಗಿ ಊಟವನ್ನ ಎಲ್ಲಾದರೂ ನೋಡಿ ತಗೊಂಡು ಬನ್ರಿ, ನಾನು ಇಲ್ಲೇ ಇರ್ತೇನೆ. ಆ ಸಂದರ್ಭದಲ್ಲಿ ಈಕೆ ಮಟ್ಟ ಮಧ್ಯಾಹ್ನದಲ್ಲಿ ಅವಳು ಒಬ್ಬಂಟಿಗಳಾಗಿ ಅಲ್ಲಿ ನೀರು ಸೇದಲಿಕ್ಕೆ ಬರ್ತಾಳೆ. ನೀರು ಸೇದಲಿಕ್ಕೆ ಬಂದಂತ ಆಕೆ, ಓದಿ ವಾಕ್ಯ. ಆಗ ಯೇಸು ಕುಡಿಯಲು ಕೊಂಚ ನೀರು ಕೊಡು. ನೋಡಿ, ಸರಿಯಾಗಿ ಕೇಳ್ಕೊಡ್ರಿ, ಸಂಭಾಷಣೆಯನ್ನ ಸರಿಯಾಗಿ ಕೇಳ್ಕೊಡ್ರಿ. ಕುಡಿಯಲು ನೀರು ಕೊಡಿ. ಕುಡಿಯಲು ನೀರು ಕೊಡು ಎಂದು ಕೇಳಿದರು. ಯಾರನ್ನ? ಹೆಂಗಸನ್ನ ಕೇಳ್ತಾರೆ, ಕುಡಿಯಲು ಸ್ವಲ್ಪ ನೀರು ಕೊಡಮ್ಮ ಎಂದು ಕೇಳಿದರು. ಶಿಷ್ಯರು ಊಟಕ್ಕೆ ಏನಾದರೂ ಕೊಂಡು ತರುವುದಕ್ಕೆ ಊರಿನೊಳಗೆ ಹೋಗಿದ್ದರು. ಅದಕ್ಕೆ ಆಕೆ, ನೀವು ಯಹೂದ್ಯರು, ನಾನು ಸಮಾರ್ಯದವಳು, ಹೀಗಿರುವಲ್ಲಿ ನೀವು ನನ್ನಿಂದ ನೀರು ಕೇಳಬಹುದೇ ಎಂದಳು. ಇಲ್ಲಿ ಒಂದು ತಿಳ್ಕೊಳ್ರಿ, ಇಲ್ಲಿ ಜಾತಿಯನ್ನ ದೇವರು ಒಂದೇ ಎಂಬುದಾಗಿ ಪರಿಗಣಿಸುವಂತ ಒಂದು ವಾಕ್ಯ. ಅಯ್ಯ, ನೀನು ಶ್ರೇಷ್ಠವಾದಂಥ ಜಾತಿ, ನಿನ್ನ ಧರ್ಮವು ಶ್ರೇಷ್ಠವಾದದ್ದು, ನಾವು ಕೀಳ್ ಜನಾಂಗ. ಇಲ್ಲಿ SC ST ಅದಾದ್ಮೇಲೆ ನಾವು ಅಂಥವ್ರು ಇಂಥವ್ರು ಎಂಬುದಾಗಿ ಜನ ಮಾಡ್ಕೊಂಡಿದ್ದೇವೆ, ಅದಲ್ಲ ಅಲ್ಲೋ. ಇಲ್ಲಿ ಯೇಸು ಆಕೆಯನ್ನ ನೀರು ಕೇಳುವಾಗ ಆಕೆಯ ಮರು ಉತ್ತರ, ಅಯ್ಯ, ನೀವು ಉನ್ನತ ಜಾತಿಯವರು, ನೀವು ಯಹೂದಿಗಳು, ನಾವು ಕೆಳಮಟ್ಟದವರಪ್ಪ, ನನ್ನ ಹತ್ರ ನೀರು ಕೇಳ್ತಾ ಇದೀಯಾ? ಲಿಸನ್, ಒಂದು ತಿಳ್ಕೊಳ್ರಿ, ಯೇಸು ಕ್ರಿಸ್ತನ ಪರಿಶುದ್ಧ ಸಾನ್ನಿಧ್ಯ ನಿಮ್ಮ ಹೃದಯದಲ್ಲಿ ಬಂದಾಗ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷೆ ತೆಗೆದಾಗ, ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ತ್ರಯೇಕತ್ವದಲ್ಲಿ ನೀನು ದೀಕ್ಷೆ ತೆಗೆದಾಗ, ನೀನು ಜಾತಿ ಧರ್ಮದ ಕಾರ್ಯದಲ್ಲಿ ನೀನು ವಿಂಗಡಿಸಬೇಡ. ಪ್ರೈಸ್ ದಿ ಲಾರ್ಡ್. ಬಲಗೈ ಮೇಲೆ ಮಾಡಿ, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ಕಸುಬು, ಕೆಲಸ. ಈಗ ಶ್ರೇಷ್ಠವಾದಂಥ ಒಂದು ಜನಾಂಗ ಪ್ರತಿಯೊಂದು ವ್ಯಕ್ತಿಗಳನ್ನು ವಿಂಗಡಿಸ್ತಾರೆ. ಮಡಿಕೆ ಮಾಡೋರ್ನ ಕಂಬಾರ, ಚಿನ್ನ ಮಾಡೋರ್ನ ಆಚಾರಿ, ಮರದ ಆಚಾರಿ, ಈ ರೀತಿ ಒಂದೊಂದು ಪಂಗಡವನ್ನಾಗಿ ಮಾಡೋದು. ಆದರೆ ಇದನ್ನ ತಗೊಂಡು ನೀವು, ಅಯ್ಯೋ ಇವ್ರು ನಾವು ಶ್ರೇಷ್ಠರು, ನಮ್ಮನೆಗೆ ಇವ್ರು ಬರಬಾರ್ದು, ನೀರು ಕುಡಿಬಾರ್ದು, ಕೂರಬಾರ್ದು. ನೋ, ಯೇಸು ಕ್ರಿಸ್ತನ ಫಸ್ಟ್ ಕಾರ್ಯ ಮನಸ್ಸಲ್ಲಿದ್ದಂಥ ಈ ಕೆಟ್ಟ ಆಲೋಚನೆ ತೆಗಿರಿ. ಯಾವ ಕಾರಣಕ್ಕೂ ನಾನು ಕೀಳು ಧರ್ಮದವಳು, ಕೀಳು ಜನಾಂಗದವರು ಎಂಬುದಾಗಿ ನಿನ್ನನ್ನೇ ನೀನು ಏನು ಮಾಡಬೇಡ, ಯಾವ ಕಾರಣಕ್ಕೂ ವಿಂಗಡಿಸಿಕೊಳ್ಬೇಡ. ನಾವೆಲ್ಲರೂ ಒಂದೇ, ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು. ಲಿಸನ್, ಇದನ್ನ ಮನಸ್ಸಲ್ಲಿ ತಗೊಳ್ರಿ. ನೀವು SC, ನೀವು SD, ನಾವು ಬ್ರಾಹ್ಮಣ, ನಾನು ಲಿಂಗಾಯತ, ನಾನು ಗೌಡ, ನಾನು ಕ್ರಿಶ್ಚಿಯನು, ನಾನು ಮುಸ್ಲಿಂ. ನೋ, ಯೇಸು ಕ್ರಿಸ್ತನ ಸಂದೇಶವೂ ಇಷ್ಟೇ. ಲೋಕದಲ್ಲಿ ಪ್ರತಿಯೊಬ್ಬರು ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೆಲ್ಲರೂ ಹೋಟ್ಲಲ್ಲಿ ತಿನ್ನೋರೆ, ಹೌದಾ? ಪಾನಿಪುರಿನೋ ಏನೋ ಒಂದು ತಿಂತೀರಿ. ಅಲ್ಲಿ ಅವನು ಬೋರ್ಡ್ ಹಾಕಿರ್ತಾನ, ನಾನು SC, ನಾನು SD, ನಾನು ಬ್ರಾಹ್ಮಣ, ನಾನು ಲಿಂಗಾಯತ, ನಾನು ಒಕ್ಕಲಿಗ, ನಾನು ಕ್ರಿಶ್ಚಿಯನು, ಬೋರ್ಡ್ ಹಾಕಿರುತ್ತಾ? ಇಲ್ಲ. ಎಲ್ಲೋ ಒಂದು ಅಡಿಗೆ ಮಾಡಿ ನಿಂತಿರ್ತಾನೆ, ಏನೋ ಒಂದು ನಾವು ತಿನ್ನಲಿಕ್ಕೆ ಹೋಗ್ತೀವಿ. ಆ ಅನ್ನವನ್ನು, ಸಾಂಬಾರನ್ನು, ಏನೋ ಒಂದು ಪದಾರ್ಥವನ್ನು ಮಾಡಿದವನು ಕೆಳಜಾತಿಯೋ ಮೇಲ್ಜಾತಿಯೋ, ನಮಗೇನು ಬೇಕು? ನನ್ನ ಹೊಟ್ಟೆ ತುಂಬಬೇಕು, ನಾವು ಬದುಕಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀರಿಗೆ ಯಾವ ಧರ್ಮ ಇಲ್ಲ, ಗಾಳಿಗೆ ಯಾವ ಧರ್ಮ ಇಲ್ಲ, ನಿನ್ನ ರಕ್ತಕ್ಕೆ ಯಾವ ಧರ್ಮ ಇಲ್ಲ. ಮನುಷ್ಯ ಮಾಡಿಕೊಂಡಿರ್ತಕ್ಕಂಥ ಈ ಧರ್ಮ, ಮನುಷ್ಯ ಮಾಡಿಕೊಂಡಿರ್ತಕ್ಕಂಥ ಈ ವಿಂಗಡ ಮಾಡಿಕೊಂಡಂಥ ಈ ಜಾತಿ ವಿಷಯದಲ್ಲಿ ಎಷ್ಟು ಹೋರಾಟ, ಎಷ್ಟು ಸಾವು. ನಮ್ಮ ಭಾರತ ದೇಶದಲ್ಲಿ ಈ ನಡುವೆ ಎಷ್ಟು ಸಾವುಗಳು, ಅಮಾಯಕರು ಎಷ್ಟು ಜನ ಸಾಯ್ತಾ ಇದ್ದಾರೆ.
ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಎಷ್ಟು ಜನ ಸಾಯ್ತಿದ್ದಾರೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಯೇಸು ಬಂದದ್ದು ನಮ್ಮನ್ನು ರಕ್ಷಿಸುವುದಕ್ಕಾಗಿ, ನಮ್ಮನ್ನು ಪ್ರೀತಿಸುವುದಕ್ಕಾಗಿ, ನಾವೆಲ್ಲರೂ ಒಂದೇ ಎಂಬುದಾಗಿ ಇಲ್ಲಿ ದೇವನು ತಿಳಿಸುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಅದಕ್ಕಾಗಿಯೇ ಕ್ರಿಸ್ತನ ಸಂದೇಶವನ್ನು ಯಾರು ಈ ಜನಾಂಗ ಒಪ್ಪಿಕೊಳ್ಳಲ್ಲ. ಕ್ರೈಸ್ತರನ್ನ ಒಡೆಯೋದು ಇದಕ್ಕೆ, ಕ್ರೈಸ್ತರನ್ನ ಸಾಯಿಸೋದು ಇದಕ್ಕೆ. ಇವರು ಎಲ್ಲರನ್ನ ಪ್ರೀತಿಸ್ತಾರೆ ಎಂಬುದಾಗಿ. ಯೇಸು ಬಂದದ್ದು ಎಲ್ಲರನ್ನ ಪ್ರೀತಿಸುವುದಕ್ಕಾಗಿ, ಯೇಸು ಬಂದದ್ದು ಎಲ್ಲರಿಗೂ ಬಿಡುಗಡೆಯನ್ನು ಕೊಡುವುದಕ್ಕಾಗಿ, ಬಿಡುಗಡೆಯನ್ನು ಕೊಡಿಸುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಈಗ ನೀವು ಚರ್ಚಿಗೆ ಬಂದಿದ್ದೀರಿ, ನಾವು ಅಲ್ಲಿ ಬೋರ್ಡ್ ಹಾಕಿದ್ವಿ ಕ್ರಿಶ್ಚಿಯನ್ ಮಾತ್ರ ಒಳಗೆ ಬರಬೇಕು ಅಂತ. ಹಲೋ, ಎಲ್ಲರಿಗೂ ಆಹ್ವಾನ ಇದೆ. ಎಲ್ರಿಗೂ ಕೂರಿಸಿ ದೇವರ ವಾಕ್ಯವನ್ನು ಸಾರುವಂಥದ್ದೇ ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಂಥ ಒಂದು ಪಾಠ. ಅದಕ್ಕಾಗಿಯೇ ಈ ಸಮಾರಿತದವಳು, ನೀನು ಮೇಲ್ವರ್ಗದವರು, ನೀನು ಜೂಯಿಷ್, ನೀನು ಯಹೂದಿ, ನಾನು ಕೆಳಜಾತಿಯವರು, ಅಯ್ಯ ನಮ್ಮಿಂದ ನೀರು ಕುಡಿಬೇಕಾ ನೀನು? ನಿನ್ನಿಂದ ನಾನು ನೀರು ಕೊಡು ನನಗೆ. ನೋಡ್ರಿ ಸಂಭಾಷಣೆಗಳು ನೋಡ್ರಿ ಯಾವ ರೀತಿಯಲ್ಲಿ ಓದಿ ವಾಕ್ಯ. ಆಗ ಯೇಸು ದೇವರು ಕೊಡುವ ವರದಾನವನ್ನು ಮತ್ತು ಕುಡಿಯಲು ನಿನ್ನಿಂದ ನೀರು ಕೇಳುವ ವ್ಯಕ್ತಿಯನ್ನು ನೀನು ಈ ವ್ಯಕ್ತಿಯನ್ನು ಅರಿತಿದ್ದರೆ ಆಗ ನೀನೇ ಆತನಲ್ಲಿ ಕೇಳುತ್ತಿದ್ದೆ, ಆತನು ನಿನಗೆ ಜೀವ ಜಲವನ್ನು ಕೊಡುತ್ತಿದ್ದನು ಎಂದರು. ನಿನಗೆ ಜೀವ ಜಲವನ್ನ ಕೊಡುತ್ತಿದ್ದನು. ಜೀವ ಜಲ ಅಂದರೆ ಏನು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವ ಜಲ ಅಂತೇಳಿದ್ರೆ ನಿನ್ನ ಎಂಥ ಪಾಪವನ್ನ ಮಾಡಿದ್ದರೂ ಪಶ್ಚಾತ್ತಾಪ ಪಟ್ಟಂತ ನಿನ್ನ ಆತ್ಮ, ಶರೀರ ಮತ್ತು ಮನಸ್ಸು, ನೀನದನ್ನ ಕ್ರಿಸ್ತನ ಮುಂದೆ ಒಪ್ಪಿಕೊಂಡಾಗ ತ್ರಯೇಕತ್ವದಲ್ಲಿ ನಿನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಂತ, ನಿನ್ನ ಪಾಪಕ್ಕೆ ನಾನು ಮಾಡಿದಂಥ ದ್ರೋಹ, ನಾನು ಮಾಡಿದಂಥ ಕೆಟ್ಟ ಕಾರ್ಯ, ನಾನು ಮಾಡಿದಂಥ ಈ ದ್ರೋಹಕ್ಕೆ ಸ್ವಾಮಿ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಮನನೊಂದು ಕಣ್ಣೀರೊಂದಿಗೆ ಯಾವ ಒಂದು ವ್ಯಕ್ತಿ ದೇವನಲ್ಲಿ ಆತನು ಭಿನ್ನಯಿಸಿಕೊಳ್ತಾನೋ, ಪ್ರಾರ್ಥನೆಯನ್ನು ಮಾಡ್ತಾನೋ, ತಗ್ಗಿಸಿಕೊಳ್ತಾನೋ, ಆ ಕ್ಷಣವೇ ದೇವನ್ನು ಕೊಡುವಂಥ ಆಶೀರ್ವಚನವೇ ಜೀವ ಜಲ. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ಈಗ ಎಲ್ಲಿ ನೋಡಿ ಮೋಸ, ಎಲ್ಲಿ ನೋಡಿ ಅನ್ಯಾಯ, ಯಾರನ್ನ ನೋಡಿ ಒಂದು ಸಮಾಧಾನ ಇಲ್ಲ. ಯಾರನ್ನೇ ಕೇಳಿ, ಅಯ್ಯೋ ನಮಗೆ ಇವ್ರು ಮೋಸ ಮಾಡಿದರು, ಅಯ್ಯೋ ಇವ್ರು ನಮಗೆ ಈ ರೀತಿ ನನಗೆ ಹಿಂಗೆಲ್ಲ ಮಾಡಿದ್ದಾರೆ. ಒಂದಲ್ಲ ಒಂದು ಪ್ರಾಬ್ಲಮ್ ಒಬ್ಬೊಬ್ಬರಿಗೂ. ನೆಮ್ಮದಿಯಾಗಿ ಬಿಡಲಿಕ್ಕೆ ಸೈತಾನಿಗೆ ಇಷ್ಟ ಇಲ್ಲ. ಪ್ರತಿಯೊಬ್ಬರು ಜಗಳ ಆಡಬೇಕು, ಪ್ರತಿಯೊಬ್ಬರ ಹೃದಯದಲ್ಲಿ ಬೆಂಕಿ ಕುದಿಬೇಕು. ಅದಾದ ಮೇಲೆ ಎಲ್ಲಿಯೂ ಯಾರಿಗೂ ಗಂಡ ಹೆಂಡತಿ ಆಗಲಿ, ಮಕ್ಕಳು ತಂದೆ ತಾಯಿಯೋ ಹಾಗೂ ಪ್ರತಿಯೊಂದು ಒಂದೊಂದು ಕುಟುಂಬಗಳನ್ನು ನಾವು ತಗೊಂಡಾಗ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲರಿಗೂ ಒಂದಲ್ಲ ಪಾಪಗಳು ಒಬ್ಬೊಬ್ಬರನ್ನ ಬೇಟೆಯಾಡಿಕೊಂಡೇ ಬರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಇದೋ ನಮ್ಮ ಒಬ್ಬೊಬ್ಬರನ್ನ ಉದ್ದೇಶಿಸಿ ಹೇಳುವಂತ ಕಾರ್ಯ, ನಾನು ಬಂದದ್ದು ಈ ಲೋಕಕ್ಕೆ ನಿಮ್ಮನ್ನ ರಕ್ಷಿಸುವುದಕ್ಕಾಗಿ. ಈ ರಕ್ಷಣೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ರಕ್ಷಣೆ ನಿನ್ನ ಪಾಪವನ್ನು ಒಪ್ಪಿಕೊಂಡ ಆ ಕ್ಷಣವೇ. ನಿನ್ನ ಪಾಪಕ್ಕೆ ದೇವನಲ್ಲಿ ನಿನ್ನನ್ನೇ ಪಶ್ಚಾತ್ತಾಪದಿಂದ, ನಾನು ಈ ಪಾಪವನ್ನು ಇನ್ನು ನೆಕ್ಸ್ಟ್ ಮಾಡೋದಿಲ್ಲ. ಇಲ್ಲಿ ನಾವು ಒಂದು ಈ ಹ್ಯಾಂಡ್ ಬಿಲ್ಲನ್ನು ನಾವು ಡಿವೈನಲ್ಲಿ ಕೊಟ್ಟು ಮಂಗಳವಾರ ಕೊಡ್ತೇವೆ, ಇಲ್ಲ ಸೋಮವಾರ ರಾತ್ರಿ ನಾವೆಲ್ರಿಗೂ ಕೊಡ್ತೇವೆ. ನೀವು ರೂಮಲ್ಲಿ ಹೋಗಿ ಓದ್ಕೊಂಡು ಇದರಲ್ಲಿ ಎಷ್ಟೆಲ್ಲ ಪಾಪ ನೀವು ಮಾಡಿದಿರಿ ಟಿಕ್ ಮಾಡಿಕೊಂಡು, ಪಾಪ ನೀವೇನೇ ಬಂದಾಗ ನೀವು ನಾವು ಮರ್ತೋದ್ರೆ ಅಟ್ಲೀಸ್ಟ್ ನೋಡ್ಕೊಂಡು ಹೇಳ್ರಿ ಅಂತ. ಪ್ರಿಯರೇ,
ಇದು ನಾವು ಈ ಪ್ರಿಂಟ್ ಮಾಡಿದ್ದು ಕೊಡ್ತೀವಿ, ಆದರೆ ಪ್ರಿಂಟ್ ಮಾಡದ ಒಂದು ಪಾಪಗಳು. ನಾನೊಂದು ಪಾಪಿ ಎಂಬುದಾಗಿ ಈ ಪ್ರಿಂಟ್ ಇಂಪಾರ್ಟೆಂಟ್ ಅಲ್ಲ, ಮುಖ್ಯ ಅಲ್ಲ. ನನ್ನ ಆತ್ಮ ಮುಖ್ಯ. ನನ್ನ ಆತ್ಮವು ನನ್ನ ಪಾಪಗಳನ್ನು ಎಚ್ಚರಿಸ್ತದೆ. ಹೌದಾ ಇಲ್ವಾ? ಹಲೋ, ಈ ಪಾಪವು ಒಂದು ತಿಳ್ಕೊಳ್ರಿ, ಪಾಪ ಎಂಬುದು ದೇವನ ವಾಕ್ಯ ಹೇಳ್ತದೆ, ದೇವನಿಂದ ದೂರ ಹೋಗುವಂಥದ್ದೇ ಪಾಪ. ಈ ದೇವರಿಂದ ದೂರ ಹೋಗುವಂಥ ಈ ಪಾಪ ನಮ್ಮನ್ನ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ 4 ದಿಕ್ಕು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈ 4 ಕ್ಷೇತ್ರಗಳಲ್ಲೂ ನೀವು ವಂಚಿಸಲ್ಪಡ್ತೀರಿ. 4 ಕ್ಷೇತ್ರಗಳಲ್ಲೂ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಸಮಾರಿತ, ಯಾರು ಬರದಂತ, ಯಾರು ಓಡಾಡಲ್ಲ ಜಾಗದಲ್ಲಿ, ಆ ರೋಡ್ಗೆ ಯಾರು ಹೋಗ್ತಾ ಇರಲಿಲ್ಲ, ಆ ಊರಿಗೆ ಯಾರು ಹೋಗ್ತಾ ಇರಲಿಲ್ಲ. ಏಕೆಂದರೆ ಕಳ್ಳತನ, ಮೋಸ, ನಾನಾ ರೀತಿಯ ಪಾಪ ತುಂಬಿರ್ತಕ್ಕಂಥ ಆ ಊರು, ಅದಕ್ಕೆ ಸಮಾರಿತ. ಆ ಸಮಾರಿತ ಸ್ತ್ರೀಗೆ ಹೆಸರಿದೆ, ಆದರೆ ಹೆಸರಲ್ಲಿ ಪ್ರಿಂಟ್ ಮಾಡಿಲ್ಲ, ಹೆಸರು ಕೊಡಲಿಲ್ಲ, ಆದರೆ ಊರ ಹೆಸರು ಸಮಾರಿತ ಸ್ತ್ರೀ. ಇಲ್ಲಿ ಸಮಾರಿತ ಸ್ತ್ರೀ ಪಾಪದ ಆ ಕಟ್ಟುಗಳಲ್ಲಿ, ಬಂಧನದಲ್ಲಿ ಆಕೆ ಸಂಪೂರ್ಣವಾಗಿ ದಿನಂಪ್ರತಿ ಯಾರು ನೋಡಬಾರ್ದು ಎಂಬುದಾಗಿ ಮಧ್ಯಾಹ್ನ ಜಾವದಲ್ಲಿ ಬರುವಂತ ಈಕೆಯನ್ನ ಒಂದೇ ಒಂದು ಶಕ್ತಿ, ಒಂದೇ ಒಂದು ದೇವರು ಆಕೆಯನ್ನ ವಿಶ್ವಾಸಕ್ಕೂ ಆಕೆಯನ್ನ ಸ್ವರ್ಗಕ್ಕೆ ಸೇರಿಸಬೇಕೆಂಬ ಉದ್ದೇಶ. ಅದಕ್ಕೆ ತಿಳ್ಕೊಳ್ರಿ, ಯೇಸು ಕ್ರಿಸ್ತನು ಪ್ರತಿಯೊಬ್ಬರನ್ನು ಪ್ರೀತಿಸುವಂತ ದೇವನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, Hallelujah. ಯಾವ ಕಾರಣಕ್ಕೂ ಜಾತಿ ಭೇದ ಮಾಡದಂತ ಒಂದು ದೇವರಿದ್ದರೆ ಈ ಭೂಮಿಯಲ್ಲಿ ಆತನೇ ಯೇಸು, ಆತನೇ ಯೇಸು. ಅದಕ್ಕಾಗಿ ಈ ಸಮಾರಿತ ಸ್ತ್ರೀಯನ್ನ ಯೇಸು ಹುಡುಕೊಂಡು ಬಂದು ಆಕೆಯಲ್ಲಿ ಸಂಭಾಷಣೆ. ಓದಿ ಬ್ರದರ್ ವಾಕ್ಯ. ಅದಕ್ಕೆ ಆಕೆ ನೀರು ಸೇದುವುದಕ್ಕೆ ನಿಮ್ಮಲ್ಲಿ ಏನೂ ಇಲ್ಲ. ದೇವ್ರು ಕೇಳಿದ್ದು, ಯೇಸು ಕೇಳಿದ್ದು, ನೀರು ಕೊಡು, ನೀರು ಕೊಡಮ್ಮ, ನನಗೆ ದಾಹ ಆಗ್ತಾ ಇದೆ, ನೀರು ಕೊಡು. ಆದರೆ ಯೇಸು ಕೇಳಿದಂತ ಮಾತಿಗೆ ಅವಳು ಬಾಕಿ ಬೇರೆ ಸುತ್ತಿ ಬಳಸಿ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ, ಸುತ್ತಿ ಬಳಸಿ, ಗೊತ್ತಲ್ಲ, ನಾವು ಕೇಳೋದೊಂದು ಅವ್ರು ಹೇಳೋದೊಂದು. ಅದೇ ರೀತಿಯಲ್ಲಿ ಈಕೆ ಸುತ್ತಿ ಬಳಸಿ ಮಾತಾಡ್ತಾಳೆ. ಯೇಸು ನೀರು ಕೇಳುವಾಗ, ಅಯ್ಯ ನಿನ್ನ ಹತ್ರ ಏನಿಲ್ಲ, ಏನಿಲ್ಲ, ನೀರು ಸದಕ್ಕೆ ಹಗ್ಗ ಇದೆಯಾ ನಿನ್ನ ಹತ್ರ? ಅಮ್ಮ ನಿನ್ನ ಹತ್ರ ಹಗ್ಗ ಇದೆಯಲ್ಲ, ನಿನ್ನ ಹತ್ರ ಬಿಂದಿಗೆ ಇದೆಯಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿ ಬ್ರದರ್ ವಾಕ್ಯ. ನೀರು ಸೇದುವುದಕ್ಕೆ ನಿಮ್ಮಲ್ಲಿ ಏನೂ ಇಲ್ಲ. ಅಮ್ಮ ನಿನ್ನ ಹತ್ರ ನೀರು ಸೇದಲಿಕ್ಕೆ ಏನು ಇಲ್ಲ ಎಂಬುದಾಗಿ ಯೇಸುಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಹತ್ರ ಬಿಂದಿಗೆ ಇಲ್ಲ, ನನ್ನ ಹತ್ರ ಹಗ್ಗ ಇಲ್ಲ. ಅಮ್ಮ ನೀರು ಕೊಡಮ್ಮ, ಅಷ್ಟೇ, ನೀರು ಸೇದ್ತಿಯಲ್ಲ, ಸ್ವಲ್ಪ ನೀರು ಕೊಡು, ಕುಡಿತೇನೆ. ಸಂಭಾಷಣೆ ನೋಡ್ರಿ. ಓದಿ ಬ್ರದರ್. ಬಾವಿಯು ಆಳವಾಗಿದೆ, ಹೀಗಿರುವಲ್ಲಿ ನಿಮಗೆ ಜೀವಜಲ ಎಲ್ಲಿಂದ ಬಂದಿತು? ನಮಗೆ ನೀರು ಈ ಬಾವಿಯನ್ನು ಕೊಟ್ಟವನು ನಮ್ಮ ಪಿತಾಮಹ ಯಾಕೋಬನು. ಆತನು, ಆತನ ಮಕ್ಕಳು ಮತ್ತು ದನಕರುಗಳು ಇದೇ ಬಾವಿಯ ನೀರನ್ನು ಕುಡಿದರು. ಅಂತ ಪಿತಾಮಹನಿಗಿಂತ ತಾವು ದೊಡ್ಡವರೋ? ಇಲ್ಲಿ ನೋಡ್ರಿ ಅವಳ ಪ್ರಶ್ನೆ. ಅಯ್ಯ, ಈ ಬಾವಿ ಇಷ್ಟ ಆಳ ಇದೆ, ಈ ಬಾವಿಯಲ್ಲಿ ನೀರು ಸೇದಲಿಕ್ಕೆ ದೊಡ್ಡ ಹಗ್ಗ ನಾನು ತಂದಿದ್ದೇನೆ. ಯೇಸು ಕೇಳಿದ ಒಂದೇ ಒಂದು ನೀರು ಕೊಡು ಅಷ್ಟೇ. ಆದರೆ ಈಕೆ ಒಂದೊಂದು ಅವಳು ಮನಬಿಚ್ಚಿ ದೇವರು ಇದನ್ನ ಅವಳ ಅಂತರಂಗದಿಂದ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನ ನಾನು ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದದ್ದು, ಅದಕ್ಕಾಗಿಯೇ ಈ ನಿಮ್ಮ ಆತ್ಮದಿಂದ ಎಲ್ಲ ಪಾಪವು ಹೊರಗೆ ಕಕ್ಕು, ಒಂದನ್ನು ಇಟ್ಟುಕೊಳ್ಬೇಡ. ಈ ಬಾವಿಯು ಆಳವಾಗಿದೆ. ಅದರ ಅರ್ಥ ನನ್ನ ಪಾಪವು ಆಳವಾಗಿದೆ. ನನ್ನ ಪಾಪವು ತುಂಬಿ ತುಳುಕುವಂತ ಪಾಪ, ನನ್ನ ದ್ರೋಹ, ದೇವನಿಗೆ ವಿರೋಧವಾದಂಥ ದ್ರೋಹಗಳು. ಅದಕ್ಕಾಗಿಯೇ ಕೇಳ್ತಾಳೆ, ಈ ಬಾವಿ ತುಂಬಾ ಆಳ ಸ್ವಾಮಿ, ಇದನ್ನು ಕೊಟ್ಟವರು ನಮ್ಮ ಪೂರ್ವಿಕರು. ಏಸು ಅದನ್ನ ಕೇಳಲಿಲ್ಲ. ಇದು ಯಾರು ಕೊಟ್ಟರು ಎಲ್ಲ ಗೊತ್ತು ದೇವರಿಗೆ, ಎಲ್ಲವೂ ಗೊತ್ತು ದೇವರಿಗೆ. ಈ ಬಾವಿ ಯಾರು ಕೊಟ್ಟಿದ್ದು ಎಲ್ಲವೂ ದೇವ್ರ ಗೊತ್ತಿದ್ದು. ಏಸು ಅಲ್ಲಿ ಬಂದು ನೀರಿಗಾಗಿ ಬರಲಿಲ್ಲ, ಆತ್ಮ ಸಂರಕ್ಷಣೆಗಾಗಿ. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ.
Hallelujah. 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 ನಿಮ್ಮ ಆತ್ಮ ಸಂರಕ್ಷಣೆಗಾಗಿ ನೀವು ಇವತ್ತು ಆಳವಾದ ಬಾವಿಯನ್ನು ನೋಡಿ ಬಂದಿದ್ದೀರಿ. ನಿಮ್ಮನ್ನ ದೇವರು ಯಾವ ಕಾರಣಕ್ಕೂ ತಳ್ಳಿ ಬಿಡಬಾರದು ಎಂಬುದಾಗಿ, ನೀವು ಸತ್ತ ಮೇಲೆ ಹಾಗೂ ಇರುವಾಗಲೂ ಲೋಕದ ಮಕ್ಕಳಾಗಿ ಜೀವಿಸಬಾರದು ಎಂಬುದಾಗಿ, ನಿಮ್ಮನ್ನ ಪ್ರತ್ಯೇಕಿಸುವಂತ ಜನಾಂಗ ಎಂಬುದಾಗಿ, ನಿಮ್ಮನ್ನ ಪ್ರೀತಿಸಿ ಗೌರವಿಸಿ ಈ ಆಲಯದಲ್ಲಿ ನಿಮ್ಮನ್ನ ಬರಮಾಡಿದ್ದು ದೇವನ ಜೀವಜಲವನ್ನು ಕೊಡುವುದಕ್ಕಾಗಿ. ಈ ಜೀವಜಲ ಯಾರ ಹತ್ರ ಸಿಗೋದಿಲ್ಲ ಪ್ರಿಯರೇ. ಈ ಜೀವಜಲ ಆ ಪರಿಶುದ್ಧವಾದಂಥ ಕ್ರಿಸ್ತನಲ್ಲಿ ಮಾತ್ರವೇ. ಈ ಜೀವಜಲವು ನಮಗೆ ಕೊಡುವಂಥದ್ದು ನನ್ನ ದೇವನಾದ ಸರ್ವೇಶ್ವರನಾದ ಯೇಸು ಅಲ್ಲಿ ಮಾತ್ರವೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಓದಿ ಬ್ರದರ್ ವಾಕ್ಯ. ಈ ನೀರನ್ನು ಆಗ ಯೇಸು, ಈ ನೀರನ್ನು ಕುಡಿಯುವ ಎಲ್ಲರಿಗೂ ಮತ್ತೆ ದಾಹವಾಗುತ್ತದೆ, ಆದರೆ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ದಾಹವಾಗದು. ನಾನು ಕೊಡುವ ನೀರನ್ನ ನೀನು ಕುಡಿದಿದ್ದೆ ಆದಲ್ಲಿ ನಿನಗೆ ದಾಹವಾಗದು, ದಾಹ ಆಗುವುದಿಲ್ಲ. ಹಾಗಾದ್ರೆ ಅವಳು ಮರು ಉತ್ತರ ನೋಡ್ರಿ. ಆ ನೀರು ಅವನಲ್ಲಿ ಉಕ್ಕಿ ಹರಿಯುವ ಬುಗ್ಗೆಯಾಗಿ ನಿತ್ಯ ಜೀವವನ್ನು ತರುತ್ತದೆ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಆಕೆ ಸ್ವಾಮಿ, ಅಂತ ನೀರನ್ನು ಕೊಡಿ, ಅಂತ ನೀರನ್ನು ನನಗೆ ಕೊಡ್ರಿ. ಇದು ಕುಡಿಯುವವನು ದಾಹ ಉಳ್ತಾನೆ, ಆದರೆ ನಾನು ಕೊಡುವಂತ ನೀರು ನಿನಗೆ ದಾಹ ಆಗೋದಿಲ್ಲ. ನಾನು ಕೊಡುವಂತ ನೀರು ಆ ಪರಿಶುದ್ಧವಾದಂಥ ಸಾನ್ನಿಧ್ಯವನ್ನು ಮುಟ್ಟುವ ತನಕ ನಿನಗೆ ದಾಹ ಆಗೋದಿಲ್ಲ. ನಾನು ಕೊಡುವಂಥದ್ದು ನಿನಗೆ ಜೀವ ಜಲ, ನಿನ್ನ ಸಂರಕ್ಷಣೆ, ಎಟರ್ನಲ್ ಲೈಫ್. ಅಂದರೆ ತಲೆಮಾರು ನಿನ್ನನ್ನು ಆಶೀರ್ವದಿಸಿ ಇದೋ ಸ್ವರ್ಗೀಯ ಆ ಪಿತನ ಸಮ್ಮುಖದಲ್ಲಿ ನೀನು ಬರುವಂಥ ದಿನದವರೆಗೂ ನಿನಗೆ ಆ ಜೀವ ಜಲವನ್ನು ನಾನು ನಿನಗೆ ಕೊಡ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. Hallelujah. ಓದಿ ಬ್ರದರ್ ವಾಕ್ಯ. ಸ್ವಾಮಿ, ಅಂತ ನೀರನ್ನು ಕೊಡಿ, ಅಂತ ನೀರನ್ನು ಕೊಡಿ ನನಗೆ. ಇನ್ನು ಮುಂದೆ ನನಗೆ ದಾಹವಾಗದಿರಲಿ. ನನಗೆ ದಾಹ, ಯಾಕೆಂದ್ರೆ ಈ ಮಧ್ಯಾಹ್ನ ನಾನು ನೀರು ಸೇದಲಿಕ್ಕೆ ಇಲ್ಲಿಗೆ ಬರಲ್ಲ. ಒಂದು ಕೆಲಸ ತಪ್ಪೋಯ್ತು, ಯಾಕೆಂದ್ರೆ ನನಗೆ ದಾಹನೇ ಇಲ್ವಲ್ಲ. ನನಗೆ ದಾಹ ತಪ್ಪೋದ್ಮೇಲೆ ನಾನು ಯಾಕೆ ಈ ಬಾವಿ ಹತ್ರ ನೀರಿಗೆ ಬರಲಿ? ಅವಳ ಅರ್ಥವನ್ನ ಲೋಕದ ಕಣ್ಣಲ್ಲಿ, ಲೋಕದ ದೃಷ್ಟಿಯಲ್ಲಿ ಅರ್ಥೈಸಿಕೊಂಡವಳು. ಲಿಸನ್, ಏಸು ಹೇಳುವುದು ಆತ್ಮಿಕವಾದಂಥ ನೀರು, ಈಕೆ ತಿಳ್ಕೊಂಡಿದ್ದು ಶಾರೀರಿಕವಾದಂಥ ನೀರು. ಲಿಸನ್, ನಾವೆಷ್ಟೋ ಸಲ ಜನಕ್ಕೆ ಭಯಪಡ್ತೇವೆ, ಸಮಾಜಕ್ಕೆ ಭಯಪಡ್ತೇವೆ. ಅಯ್ಯೋ ನಾವು ಚರ್ಚಿಗೆ ಹೋದ್ರೆ, ಅಯ್ಯೋ ನಾವು ವಾಕ್ಯ ಕೇಳ್ಬಿಟ್ರೆ, ನಾವು ಬೈಬಲ್ ಇದ್ರೆ, ನಮ್ಮ ಮನೆಯಲ್ಲಿ ಯೇಸು ಕ್ರಿಸ್ತನ ಫೋಟೋ ಇಟ್ಟರೆ ಯಾರೆಲ್ಲ ಏನು ತಿಳ್ಕೊಳ್ತಾರೋ, ನಮ್ಮ ಮನೆಗೆ ಬರ್ತಾರ, ನಮ್ಮ ಮನೆಯಲ್ಲಿ ನೋಡಿದ್ರೆ ಅಯ್ಯೋ ನೀವೇನು ಕ್ರಿಶ್ಚಿಯನ್ ಆಗ್ಬಿಟ್ಟಿದ್ದೀರಾ, ದುಡ್ಡು ಇಸ್ಕೊಂಡಿದ್ದೀರಾ, ಮನೆ ಕಟ್ಟಿಕೊಂಡಿದ್ದೀರಾ, ಈ ರೀತಿ ಹಲವಾರು ಕಾರ್ಯದಲ್ಲಿ ನಾವು ನಮ್ಮ ಜೀವಜಲ ದೇವರನ್ನು ನಮ್ಮನ್ನು ಹುಡುಕಿ ಆಶೀರ್ವದಿಸಿ ನನಗೆ ಚಾನ್ಸನ್ನು ಕೊಟ್ಟರೂ ಸಹ ನಾನು ದೇವರ ಬಳಿಗೆ ನಾನೇ ಬರಲಿಕ್ಕೆ ಬಿಡ್ತಾ ಇಲ್ಲ, ನನ್ನ ಆತ್ಮವೇ ಒಪ್ತಾ ಇಲ್ಲ. ಕಾರಣಕ್ಕೆಂದ್ರೆ ಸೈತಾನನಿಗೆ ಸತ್ಯದ ಪರವಾಗಿ ಜೀವಿಸಲಿಕ್ಕೆ ಇಷ್ಟ ಇಲ್ಲ. ಪ್ರೈಸ್ ದಿ ಲಾರ್ಡ್. Hallelujah. 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 Thank you Jesus. Praise to Jesus. Praise to Jesus. Hallelujah. 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 ಇಲ್ಲಿ ವಾಕ್ಯ ನೋಡ್ರಿ, ಮುಂದಿನ ವಾಕ್ಯ. ನೀರು ಸೇದಲು ಇಷ್ಟು ದೂರ ಬರುವುದು ತಪ್ಪಲಿ ಎಂದಳು. ನೋಡಿದ್ರೆ, ನೀರು ಸೇದಲಿಕ್ಕೂ ಇಷ್ಟು ದೂರ ಬರೋದು ನನಗೆ ತಪ್ಪತ್ತೆ. ಆಮೇಲೆ ಅದಕ್ಕೆ ಯೇಸು ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ. ಯಾರನ್ನ? ನೀರಿಗೂ ಗಂಡನಿಗೆ ಏನ್ರಿ ಸಂಬಂಧ? ನಾನು ಕೇಳ್ತಿರೋದು ನೀರು ಕೇಳಿದ್ರೆ ಹೋಗಿ ನಿನ್ನ ಗಂಡನ ಇಲ್ಲ ನಿನ್ನ ಹೆಂಡ್ತಿನ ಕರ್ಕೊಂಡು ಬಾ ಅಂದ್ರೆ ಯಾವ ರೀತಿ ನೋಡಿ ಸಂಭಾಷಣೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಲೋಕದಲ್ಲಿ ಅನೇಕ ಸಂದರ್ಭಗಳನ್ನು ದೇವರು ನಮಗೆ ಕೊಡ್ತಾರೆ. ಆದರೂ ನಾನು ಎಚ್ಚೆತ್ತುಕೊಳ್ಳದೆ ಹೋದರೆ ದೇವನ ವಾಕ್ಯ ಹೇಳ್ತೇನೆ, ನಿನ್ನ ಕಾಠಿಣ್ಯ ಹೃದಯವನ್ನು ನಾನು ಏನು ಮಾಡಲಿ ಎಂಬುದಾಗಿ. ನಿನ್ನ ಕಾಠಿಣ್ಯವಾದ ಹೃದಯ, ನೀನು ಈ ಲೋಕದಲ್ಲಿ ನಿನಗೆ ಸತ್ಯವನ್ನು ತಿಳಿಸಿಕೊಟ್ಟು ಇಷ್ಟು 140 ಕೋಟಿ ಜನರಲ್ಲಿ ನಿನ್ನನ್ನು ನಾನು ಆರಿಸ್ಕೊಂಡಿದ್ದಲ್ಲ.
ಇವತ್ತು ಅನಾಲಿಸಿಸ್ ನೋಡಿದ್ರಾ? ಇಂಡಿಯಾದ ಪಾಪ್ಯುಲೇಷನ್ ಎಷ್ಟು? ಹಲೋ, ಹಾಂ, ಇಂಡಿಯಾದ ಪಾಪ್ಯುಲೇಷನ್ ಸ್ವಲ್ಪ ಪೇಪರೆಲ್ಲ ಓದ್ರಿ, ಕಣ್ಣು ಬಿಟ್ಕೊಂಡು ನೀವು ಕೂರಬಾರ್ದು. ಸ್ವಲ್ಪ ಅಟ್ಲೀಸ್ಟ್ ನೀವು ಬೇರೆ ಏನೋ ಸೀರಿಯಲ್ಲು ಈ ಅದು ಇದೆಲ್ಲ ಅದು ಪ್ರಯೋಜನಕ್ಕೆ ಬರಲ್ಲ. ನಾವು ಸ್ವಲ್ಪ ಅಟ್ಲೀಸ್ಟ್ ಲೋಕದಲ್ಲಿ ಏನು ನಡೀತಾ ಇದೆ, ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನಾಂಗ ಇದೆ ಎಂಬುದಾಗಿ ಗೊತ್ತಾಗಬೇಕು. ಇಷ್ಟು ಸಹಸ್ರಾರು ಕೋಟಿ ಜನರಲ್ಲಿ ನಿಮ್ಮನ್ನ ನನ್ನನ್ನ ಹೆಸರು ಹಿಡಿದು ದೇವರು ಕರೆದಿದ್ದಾರೆ. ಅದಕ್ಕೆ ಮಹಿಮೆ ಪಡಿಸಿ. Praise the Lord. Praise the Lord. Hallelujah. 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 Thank you, Jesus. Thank you, Jesus. ಹಾಗಾದರೆ ಆ ಜೀವ ಜಲ ನಿನಗೆ ದಾಹ ಆಗೋದಿಲ್ಲ. Amen. ಆ ಜೀವ ಜಲ ನಿನ್ನನ್ನು ಸಂರಕ್ಷಿಸುವಂತ ಜಲ. Amen. ಅದಕ್ಕೆ ಒಂದು ಈ ಜೀವ ಜಲವನ್ನು ಕೊಡ್ಲಿಕ್ಕೆ ದೇವನು ನಮಗೆ ತೀರ್ಮಾನಿಸಿದಾಗ ನಾನು ಯಾಕೆ ಆ ನೀರು ನನಗೆ ಬೇಡ ಅನ್ನೋದು ಯೋಚನೆ ಮಾಡ್ರಿ. ನಮ್ಮ ಜಡತ್ವಗಳು, ಅದಾದ್ಮೇಲೆ ನಮ್ಮಲ್ಲಿರ್ತಕ್ಕಂಥ ನಾನಾ ಪ್ರಶ್ನೆಗಳು, ನಮಗೆ ಯಾರು ನಮ್ಮನ್ನು ಕೆಣಕೋಲ್ಲ, ನಮಗೆ ನಾನು ಹಿಂಗೆ ಏನಾದರೂ ತಿಳ್ಕೊಂಡ್ರೆ, ಏನಾದರೂ ಆಗೋದ್ರೆ, ಈ ರೀತಿಯಾಗಿ ಹಲವಾರು ಸಮಸ್ಯೆಗಳಿಂದ ನಾವು ದೇವರ ಬಳಿಯಿಂದ ದೂರ ದೂರ ಹೋಗ್ತೇವೆ. ಕಳೆದ ತಿಂಗಳಲ್ಲಿ 6 ಜನಕ್ಕೆ ದೀಕ್ಷೆ ಆಯಿತು. ಅದಾದಮೇಲೆ ಇನ್ನೊಂದು ಅಮ್ಮ ಬರಬೇಕಾಗಿತ್ತು, ಬರಲಿಲ್ಲ ಅವರು. ಕಾರಣ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಅವರು ನೆಕ್ಸ್ಟ್ ಇನ್ನೂ 1 ತಿಂಗಳು ಬಿಟ್ಕೊಂಡು ಬರ್ತೀವಿ ಅಂತ ಹೇಳಿದರು. ಆಕೆಯ ಗಂಡನ ತಮ್ಮ ಅವ್ರು ರೆಗ್ಯುಲರ್ ಪ್ರೇಯರ್ಗೆ ಬರ್ತಾರೆ. ಅವ್ರು ಹೇಳಿದ್ರಂತೆ, ನೀವು ದಯವಿಟ್ಟು ಚರ್ಚ್ಗೆಲ್ಲ ಹೋಗೋದು ನನಗೆ ಇಷ್ಟ ಇಲ್ಲ ಅಂತ. ಹಲೋ, ನೀವು ಚರ್ಚಿಗೆ ಹೋಗೋದು ನಮಗೆ ಇಷ್ಟ ಇಲ್ಲ, ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಏನು ನಿಮ್ಮ ಅಣ್ಣನ ಹೆಂಡತಿ ಕ್ರಿಶ್ಚಿಯನ್ ಆಗ್ಬಿಟ್ರಾ ಅಂತ ಕೇಳ್ತಾರೆ, ಅದಕ್ಕೆ ದಯವಿಟ್ಟು ನೀವು ಚರ್ಚ್ಗೆ ಹೋಗ್ಬಿಡ್ರಿ ಅಂತ. ಅವ್ರು ಹೇಳಿದ್ರಂತೆ, ನಾನು ಗಂಡನ್ನೇ ಕೇಳಲ್ಲ, ನೀವೇನು ಕೇಳ್ತಾ ಇದ್ದೀರಾ ಅಂತ. ಇಲ್ಲ, ನನಗೆ ತುಂಬ ಅವರೆಲ್ಲ ಕೇಳುವಾಗ ನನಗೆ ಒಂಥರ ಆಗ್ತದೆ, ದಯವಿಟ್ಟು ಅತ್ತಿಗೆ ಆಗ್ಬೇಕಾ ಅವರು? ಹಾಂ, ದಯವಿಟ್ಟು ಹೋಗ್ಬೇಡ್ರಿ. ಒಂದು ತಿಳ್ಕೊ, ನಿಮ್ಮ ಅಣ್ಣನ ಬಿಟ್ಟರು, ಯಾರನ್ನ? ನನ್ನ ಗಂಡ ಅಂದರೆ ಆ ಒಂದು ಗಂಡನ ಬಿಟ್ಟರು, ನಿಮ್ಮ ಅಣ್ಣನ ಬಿಟ್ಟರು, ನಾನು ಇವ್ರನ್ನ ಬಿಡಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಈ ಲೋಕದಲ್ಲಿ ನನಗೆ ಗಂಡ, ಹೆಂಡತಿ, ಮಕ್ಕಳೆಲ್ಲ ಈ ಲೋಕ. ಸತ್ತ ಮೇಲೆ, ಕಣ್ಣು ಮುಚ್ಚಿದ ಮೇಲೆ ಯಾರೂ ಇಲ್ಲ. ಕಣ್ಣು ಮುಚ್ಚಿದ ಮೇಲೆ ನಿನ್ನ ಕಣ್ಣು ಬಿಚ್ಚಿ ನೋಡುವಂಥ ಆ ಸಂದರ್ಭ ನಿನ್ನನ್ನು ಆಯ್ಕೆ ಮಾಡಿದಂಥ ದೇವನ ಮುಂದೆ ಮಾತ್ರವೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಅದಕ್ಕಾಗಿ ಈ ಲೋಕದಲ್ಲಿ ನಮಗೆ ಕ್ಷಣದ ಬಾಳು. ನಾವು ಜೀವಿಸ್ತಾ ಇದ್ದೀವಲ್ಲ, ಇದೆಲ್ಲ ಎಷ್ಟು ವರ್ಷ ಜೀವಿಸಿದ್ರು ಇದು ಕ್ಷಣದ ಬಾಳು. ಈ ಬಾಳಿಗೆ ನಾವು ಯಾವ ಕಾರಣಕ್ಕೂ ಮಾರಿ ಹೋಗಬಾರ್ದು. ಅದಕ್ಕಾಗಿ ಆಕೆಯ ಮರು ಉತ್ತರ ದೇವ್ರ ಹತ್ರ ಸಂಭಾಷಣೆ ಮಾಡಿದ ಮೇಲೆ ದೇವನ ವಾಕ್ಯ ಓದಿ. ವಾಕ್ಯ, ಆಕೆ ನನಗೆ ಗಂಡನಿಲ್ಲ, ನನಗೆ ಗಂಡನು ಇಲ್ಲ ಎಂದಳು. ನನಗೆ ಗಂಡನಿಲ್ಲ. ಹಾ, ಗಂಡನಿಲ್ಲವೆಂದು ಸರಿಯಾಗಿ ಹೇಳಿದೆ. ಗಂಡನಿಲ್ಲ ಎಂಬುದಾಗಿ ಸರಿಯಾಗಿ ನೀನು ಹೇಳಿದೆ. ನಿನಗೆ 5 ಜನ ಗಂಡಂದಿರು ಇದ್ದರು. ಎಷ್ಟು ಜನ? 5 ಜನ ಗಂಡಂದಿರಿದ್ರು. ಆಮೇಲೆ ಈಗ ನಿನ್ನೊಡನೆ ಇರುವವನು ನಿನ್ನ ಗಂಡನಲ್ಲ. ಹಾಗಾದ್ರೆ 6. ನೀನು ಹೇಳಿದ್ದು ಸರಿಯೇ. ನೀನು ಹೇಳಿದ್ದು ಸರಿ. ಹಾಗಾದರೆ ಈ 5 + 1 6 ಸರಿಯಾಗಿ ಗಮನಿಸಿ. ಗಂಡ ಇಲ್ಲ ಎಂಬುದಾಗಿ ಹೇಳಿದ್ದು ಕರೆಕ್ಟ್. ಆದರೆ ನೀನು
ಈ ಆರಾಧನೆ, ಆರಾಧಿಸುವಂಥ ವ್ಯಕ್ತಿ, ಆರಾಧಿಸುವಂಥ ಊರು, ಆರಾಧಿಸುವಂಥ ಜಾಗ ತುಂಬ ಅಮೂಲ್ಯವಾದದ್ದು. ಈ ಸಮಾರಿತ ಇದಕ್ಕೆ ಬಂದಂಥ ಈ ಗಂಡ ಯಾರು? ಈಕೆಯ ಗಂಡ ಯಾರು? ಈ ಗಂಡ ಯಾವ ದೇವರನ್ನು ಆರಾಧಿಸಿದ್ದ, ಯಾವ ಒಂದು ಧರ್ಮದ, ಯಾವ ಒಂದು ಪರಿಶುದ್ಧತೆಯನ್ನ ಅಲ್ಲಿ ವಿಘ್ನ ಮಾಡಿದ್ದು ಯಾವ ರೀತಿಯಲ್ಲಿ? 2 ಅರಸು 2 ಕಿಂಗ್ ತೆಗೆರಿ, ಹಳೆ ಒಡಂಬಡಿಕೆ 2 ಅರಸು 2 ಕಿಂಗ್ 17ನೇ ಅಧ್ಯಾಯಕ್ಕೆ ತಿರ್ಸ್ಕೊಳ್ರಿ. 17ನೇ ಅಧ್ಯಾಯ ವಾಕ್ಯ 24ರಿಂದ ವಾಕ್ಯಗಳು. ಸರಿಯಾಗಿ ಗಮನ ಇಟ್ಟು ಕೇಳ್ರಿ. ಸಮಾರಿತ, ಈ ಸಮಾರಿತದಲ್ಲಿ ಇದ್ದಂಥ ದೇವತೆಗಳು, ಈ ಸಮಾರಿತ ಯಾವ ಒಂದು ವ್ಯಕ್ತಿಯನ್ನ, ಯಾವ ಒಂದು ವ್ಯಕ್ತಿತ್ವವನ್ನು ಅಲ್ಲಿ ನೋಡ್ಬೋದು. ಯಾವ ರೀತಿಯಾದಂಥ ಪೂಜೆ ಪುರಸ್ಕಾರ, ಯಾವ ರೀತಿಯಾದಂಥ ಪರಿಶುದ್ಧತೆಗೂ ಅಶುದ್ಧಕ್ಕೂ ಯಾವ ವಿಧವಾದಂಥ ವ್ಯತ್ಯಾಸಗಳಿದೆ ಎಂಬುದಾಗಿ ಇಲ್ಲಿ ಕ್ಲಿಯರ್ ಕೊಟ್ಟಿದ್ದಾರೆ. ಅದಕ್ಕೆ ಹೊಸ ಒಡಂಬಡಿಕೆ ಹಾಗೂ ಹಳೆ ಒಡಂಬಡಿಕೆ 2 ಸಮಾರಿತ ಬಗ್ಗೆನೇ ಇಲ್ಲಿ ಮಾತನಾಡುವಂತ ಕಾರ್ಯ. ಓದಿ ಬ್ರದರ್ ವಾಕ್ಯ. ಅಸಿರಿಯದ ಅರಸರು, ಸ್ವಲ್ಪ ಹತ್ರ ಇಟ್ಟು ಜೋರಾಗಿ ಓದಿ. ಅಸಿರಿಯದ ಅರಸರು ಸಮಾರಿಯ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲರನ್ನು, ಸಮಾರ್ಯದ ಪಟ್ಟಣಗಳಲ್ಲಿ ವಾಸವಾಗಿದ್ದ ಸಮಾರ್ಯದ ಕಟ್ಟಡಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲರನ್ನು ಸೆರೆಯಾಗಿ ಒಯ್ದ ನಂತರ ಅವರಿಗೆ ಬದಲಾಗಿ ಆ ಪಟ್ಟಣಗಳಿಗೆ ಬಾಬೆಲ್, ಕೋತಾ, ಹವ್ವಾ, ಹಮಾತ್, ಸೆಫಾರಿಯಂ ಎಂಬ ಊರುಗಳನ್ನು, ಇನ್ನೊಂದ್ಸಲ ಓದಿ ಅದೇ ವಾಕ್ಯ, ಅದೇ ಹೆಸರು. ಆ ಪಟ್ಟಣಗಳಿಗೆ ಬಾಬೆಲ್, ಕೋತಾ, ಹವ್ವಾ, ಹಮಾತ್, ಸೆಫಾರಿಯಂ ಎಂಬ ಊರುಗಳವರನ್ನು ಕಳುಹಿಸಿದನು. ಅವರು ಸಮಾರ್ಯ ನಾಡನ್ನು ಸ್ವತಂತ್ರಿಸಿಕೊಂಡು ಅದರ ಪಟ್ಟಣಗಳಲ್ಲಿ ವಾಸಿಸಿದರು. ಅದರ ಪಟ್ಟಣಗಳಲ್ಲಿ, ಆ ಮನೆಗಳಲ್ಲಿ ವಾಸಿಸುತ್ತಿದ್ದರು. ಲಿಸನ್. ಆಮೇಲೆ ಅವರಿಗೆ ಆರಂಭದಲ್ಲಿ ಸರ್ವೇಶ್ವರನಲ್ಲಿ ಭಯಭಕ್ತಿ ಇರಲಿಲ್ಲ. ಯಾರಿಗಿರಲಿಲ್ಲ? ಈ ಜನಾಂಗಕ್ಕೆ. ಈ ಗಂಡ ಯಾರು? ಇವಳು 5 ಜನ ಗಂಡಂದಿರು ಎಂಬುದಾಗಿ ಹೇಳಿದ್ನಲ್ಲ, ಆಕೆಯ ಸಂಬಂಧವನ್ನು ಇಟ್ಟುಕೊಂಡಂತ, ಆಕೆಯಲ್ಲಿ ಶಾರೀರಿಕವಾದ ಸಂಬಂಧವನ್ನು ಇಟ್ಟಂತ ಒಂದೊಂದು ವ್ಯಕ್ತಿಯ ಚರಿತ್ರೆ ಈ ಚರಿತ್ರೆ ಇದು. ಇಲ್ಲಿ ಒಂದೊಂದು ದೇವರನ್ನ, ಅನ್ಯ ದೇವರುಗಳನ್ನ, ಲೋಕದಲ್ಲಿ ನಾನಾ ರೀತಿಯಲ್ಲಿ ವಿಗ್ರಹಗಳನ್ನ ಆರಾಧಿಸುವಂತ ಒಂದು ವ್ಯಕ್ತಿಯೊಂದಿಗೆ ಇವಳ ಸಂಪರ್ಕ ಇದ್ದಂತ 5 ದುರಾತ್ಮ ಶಕ್ತಿಗಳು. Praise the Lord. Praise the Lord. Hallelujah. 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 ಎಷ್ಟು ದುರಾತ್ಮ ಇದೆ? 5. ಅಲ್ಲಿ ಅವಳ ಹತ್ರ 5 ಇದ್ದಿದ್ದು. ಲೋಕದಲ್ಲಿ ಓದಿ ಬ್ರದರ್, ಹೇಳ್ಕೊಡ್ತೀನಿ ನಿಮಗೆ ಎಷ್ಟು ದುರಾತ್ಮ. ಓದಿ ಬ್ರದರ್. ಅವರಿಗೆ ಆರಂಭದಲ್ಲಿ ಸರ್ವೇಶ್ವರನಲ್ಲಿ ಭಯಭಕ್ತಿ ಇರಲಿಲ್ಲ. ಸರ್ವೇಶ್ವರನಲ್ಲಿ ಅವರಿಗೆ ಆತ್ಮದಲ್ಲಿ ಭಯಭಕ್ತಿ ಇರಲಿಲ್ಲ. ಆದ್ದರಿಂದ ಸರ್ವೇಶ್ವರ ಸಿಂಹಗಳನ್ನು ಕಳುಹಿಸಿದರು. ಯಾರನ್ನ ಕಳಿಸಿದ್ರು? ಸಿಂಹಗಳನ್ನ ಕಳಿಸಿದ್ರು. ಆಮೇಲೆ ಅವು ಅವನಲ್ಲಿ ಅನೇಕರನ್ನು ಕೊಂದವು. ಸಿಂಹ ಅಂತ ಹೇಳಿದ್ರೆ ಈ ಕಾಡಲ್ಲಿರೋ ಸಿಂಹ ಅಲ್ಲ, ದುರಾತ್ಮಗಳು. ದುರಾತ್ಮ ಎಂಬ ಸಿಂಹವು ಅನೇಕರನ್ನ ಕೊಂದಾಕ್ತ. ಅನೇಕರನ್ನ ಲೋಕದಲ್ಲಿ ನೋಡ್ರಿ, ಅನ್ಯಾಯ ಮೋಸ ಮಾಡುವಂಥ ಜನ, ಅವರ ಸಾವುಗಳು ನೋಡ್ಬೋದು, ಅವರ ಸಾವುಗಳು. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ಈ ಸಮಾರಿತ, ನಾವು ಯಾವಾಗ ಒಂದು ವ್ಯಕ್ತಿಯನ್ನ ದ್ವೇಷಿಸ್ತೇವೋ, ಕರೆಕ್ಟಾಗಿ ಕೇಳ್ಕೊಡ್ರಿ, ನನ್ನ ನೋಡ್ರಿ. ಈಗ ಬೈಬಲ್ ಯಾರು ನೋಡ್ಬೇಡ್ರಿ, ನನ್ನ ನೋಡ್ರಿ. ಲಿಸನ್. ನಾನು ಒಂದು ವ್ಯಕ್ತಿಯನ್ನ ಇಷ್ಟಪಡಲ್ಲ, ಅದು ನನ್ನ ಗಂಡ ಆಗಿರ್ಬೋದು, ನನ್ನ ಹೆಂಡತಿ ಆಗಿರ್ಬೋದು, ಯಾರೇ ಎಕ್ಸ್. ಒಂದು ವ್ಯಕ್ತಿಯನ್ನು ನಾನು ಇಷ್ಟ ಇಲ್ಲ ಅಂತ ಹೇಳಿದರೆ, ಅವರು ಲೋಕದಲ್ಲಿ ತುಂಬ ಒಳ್ಳೆ ಜನ, ಆದರೆ ನಾನು ನನ್ನ ಯಾವುದೋ ವೈಯಕ್ತಿಕವಾದಂಥ ಕಾರ್ಯಕ್ಕೆ ಆ ಗಂಡನಾಗಲಿ, ಹೆಂಡತಿಯಾಗಲಿ, ಮಕ್ಕಳಾಗಲಿ, ಎಕ್ಸ್ ಯಾರನ್ನು ನಾನು ಇಷ್ಟ ಇಲ್ವೋ ಅವರ ಮೇಲೆ ಇಲ್ಲದ ಆರೋಪಗಳನ್ನು ಹೊರಿಸ್ತಾ ಇರ್ತೀವಿ. ಕರೆಕ್ಟಾ? ಹಲೋ, ಹೌದಾ? ಯಾಕೆ? ಅವ್ರ ಮೇಲೆ ನನಗೆ ಇಷ್ಟ ಇಲ್ಲ,
ಇಷ್ಟ ಇಲ್ಲದ ಕಾರಣ, ನನಗಿಷ್ಟ ಇಲ್ಲ, ಅವ್ರಿಗೂ ನನಗೂ ವೈರೈ, ಅವನು ಯಾರೇ ಆಗಿರಲಿ, ಎನಿ ಎಕ್ಸ್, ಅವರು ನನಗೆ ಇಷ್ಟ ಇಲ್ಲದಂಥ ವ್ಯಕ್ತಿಯಾದ ಕಾರಣ ಈ ಒಳ್ಳೆಯವರು, ಈ ಒಳ್ಳೆ ಜನ ಅವರಿಂದ ಸಹಾಯ ಪಡ್ಕೊಂಡವರು ಎಂಥ ಒಳ್ಳೆ ಜನ ರೀ. ಯಾರು ಅವನ, ಯಾರು ಅವಳ? ನೋಡ್ರಿ, ಗಂಡನಾಗಲಿ ಹೆಂಡತಿ ಆಗಲಿ, ಅತ್ತೆ ಮಾವ ಸೊಸೆಯೋ ಈಗ ಅಳಿಯ, ಯಾರೇ ಎನಿ ಎಕ್ಸ್, ನಿನ್ನಲ್ಲಿರ್ತಕ್ಕಂಥ ದುರಿಚ್ಛೆಯ ಪಾಪಗಳೇ ಈ ಸಮಾರಿತ ಸ್ತ್ರೀಯಲ್ಲಿ, ಆ ಊರಲ್ಲಿದ್ದಂಥ ಒಂದೊಂದು ಮನೆಯಲ್ಲಿದ್ದಂಥ ಈ ಒಂದು ದುರಿಚ್ಛೆಯ ಪಾಪಗಳು. ಅದಕ್ಕೆ ವೈರಾಗ್ಯ ಎಂಬ, ದೇಶ ಎಂಬ, ಕೋಪ ಎಂಬ, ಅಸಡ್ಡೆ ಎಂಬ, ಸೌಂದರ್ಯ ಎಂಬ, ಹಾಗೂ ಯಾವ ಕಾರಣಕ್ಕೂ ದೇವರನ್ನು ಬಿಟ್ಟು ನಾವು ಎಲ್ಲವನ್ನ ಪ್ರೀತಿಸ್ತೇವೆ, ಎಲ್ಲರನ್ನು ನಾವು ನಾನಾ ರೀತಿಯಲ್ಲಿ ನಾನೇ ಸರಿ ಎಂಬುದಾಗಿ ತೀರ್ಮಾನಿಸಿಕೊಳ್ತೇವೆ, ದೇವರ ವಾಕ್ಯವನ್ನು ಅಸಡ್ಡೆ ಮಾಡ್ತೇವೆ, ದೇವನ ಪರಿಶುದ್ಧ ಸಾನ್ನಿಧ್ಯವನ್ನು ತಳ್ಳಿ ಹಾಕ್ತೇವೆ. ಈ ರೀತಿ ಹಲವಾರು ನಾವು ಏನೆಲ್ಲ ಪಾಪಗಳನ್ನು, ಕೋಪ, ಪಾಪ ಹಾಗೂ ಅಸಮಾಧಾನ, ಇನ್ನೊಬ್ಬರನ್ನು ಹೇಳಿ ಹೀಯಾಳಿಸುವಂಥದ್ದು, ಈ ರೀತಿ ಹಲವಾರು ಕಾರ್ಯಗಳೇ ಪಾಪ. ಒಂದಲ್ಲ ಎರಡಲ್ಲ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಮೊನ್ನೆ ನಾನು ಡಿವೈನ್ಗೆ ಹೋಗಿ ಬಂದಂಥ 2 ದಿನ, 2 ದಿನದಲ್ಲಿ 2 ಸಾವಿನ ಸುದ್ದಿಯನ್ನು ಕೇಳಿದೆ. 2 ಸಾವು, ಒಂದು ಮೈಸೂರು, ಇನ್ನೊಂದು ನಮ್ಮ ಚನ್ನಪಟ್ಟಣದ ಇನ್ನು ಸ್ವಲ್ಪ ಈ ಕಡೆ ಅದ್ಯಾವುದೋ ಒಂದು ವಿಲೇಜ್. ಬಾವಿಗೆ ಹಗ್ಗ ಹಾಗೂ ಕಲ್ಲು, ಸೈಜ್ ಕಲ್ಲು ಕಟ್ಕೊಂಡು ಒಂದು PUC ಓದುವ ಹುಡುಗ, PUC ಓದುವ ಹುಡುಗ ನೀರಲ್ಲಿ ಒಂದು ಡೆತ್ ನೋಟ್ ಬರೆದು ಸತ್ತೋಗ್ಯಾನೆ. ಆ ಡೆತ್ ನೋಟಲ್ಲಿ ಈ ರೀತಿಯಾಗಿ ಚಪ್ಪಲಿ ಇದೆ, ಚಪ್ಪಲಿ ಕೆಳಗೆ ಡೆತ್ ನೋಟ್ ತೆಗೆದು ನೋಡುವಾಗ, ನನ್ನ ತಂದೆ, ನನ್ನ ತಾಯಿ, ನಾನು ಪ್ರೀತಿಸುವಂಥ ಹುಡುಗನನ್ನ, ಯಾವ ಹುಡುಗಿಯನ್ನ ಯಾವ ಕಾರಣಕ್ಕೂ ಅವರ ಜಾತಿ ಏನು ನನ್ನ ಜಾತಿ ಏನು ಅಂತೇಳಿ ತಿರಸ್ಕರಿಸಿದ, ಬೈದ ಕಾರಣ ನನ್ನ ಸಾವಿಗೆ ನಾನೇ ಕಾರಣ. PUC ಫಸ್ಟ್ ಇಯರ್ ಪಾಸಾಗಿ ಸೆಕೆಂಡ್ ಇಯರ್ಗೆ ಹೋಗುವಂಥ ಹುಡುಗ ನೀರಲ್ಲಿ ದಪ್ಪ ಕಲ್ಲು ಸೊಂಟು ಕಟ್ಕೊಂಡು ಬಿದ್ದ. ಯಾರಿಗೂ ಗೊತ್ತಿಲ್ಲ, ಒಬ್ರಿಗೂ ಗೊತ್ತಿಲ್ಲ. ಹುಡುಕಿದ್ರು ಸಿಕ್ಕಲಿಲ್ಲ. 3-4 ದಿವಸ ಆಯ್ತು. ಅದಾದಮೇಲೆ ಬಾಡಿ ದಪ್ಪ ಆಯ್ತು. ಅದಾದಮೇಲೆ ಎಲ್ಲ ಹುಡುಕಿದ್ರು ತೋಟದ ಹತ್ರ ಬರಲಿಲ್ಲ. ಅಲ್ಲಿಂದ ಸ್ವಲ್ಪ ದೂರ ತೋಟಕ್ಕೆ ದಿನ ಹೋಗುವಂಥ ಈ ಕುಟುಂಬದವರು ಅವತ್ತು 2 ದಿನ 3 ದಿನ ತೋಟಕ್ಕೆ ಹೋಗಲಿಲ್ಲ. ಈ ಹುಡುಗನ ಬೇರೆ ಕಡೆ ಎಲ್ಲ ಹುಡುಕಿದ್ರು, ಫ್ರೆಂಡ್ಸ್ ಹತ್ರ ಏನಾದರೂ ಅಲ್ಲಿ ಇಲ್ಲಾದರೂ ಹೋಗಿದ್ದಾನ, ಇಲ್ಲಿ ಹೋಗಿದ್ದಾನ ಅಂತ. ಅದಾದಮೇಲೆ ಅವರು ಚಿಕ್ಕಪ್ಪನ ದೊಡ್ಡಪ್ಪನ ಯಾರೋ ತೋಟದ ಹತ್ರ ಬಂದಾಗ ಚಪ್ಪಲಿ ಇತ್ತು. ಚಪ್ಪಲಿ ಇದೆ ವ್ಯಕ್ತಿಯಲ್ಲಿ, ಆ ಚಪ್ಪಲಿ ಕೆಳಗೆ ಬಿಳಿಯಾಗಿ ಕಾಣ್ತಿತ್ತು. ಏನಂತ ನೋಡಿದ್ರೆ, ನನ್ನ ಸಾವಿಗೆ ನಾನೇ ಕಾರಣ ನನ್ನ ಪ್ರೀತಿಗೆ ಸ್ಪಂದಿಸದ ನನ್ನ ತಂದೆ ತಾಯಿ. ಲಿಸನ್, ನನ್ನ ಪ್ರೀತಿಗೆ ಸಂಧಿಸದಂತ ನನ್ನ ತಂದೆ ತಾಯಿ ಬೇಸತ್ತು ನಾನು ಇದನ್ನ ಮಾಡಿಕೊಂಡು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಒಬ್ಬನೇ ಮಗ. ಯೋಚನೆ ಮಾಡಿ ನೋಡ್ರಿ, ಯಾವ ರೀತಿಯಾದಂಥ ದುರಾತ್ಮಗಳು ಲೋಕವನ್ನು ಆವರಿಸಿಕೊಂಡಿದೆ ಅಂತ ಹೇಳಿದರೆ, ಇದಕ್ಕೆ ದೇವನ ವಾಕ್ಯ ಹೇಳ್ತದೆ, ಸರಿಯಾಗಿ ಹೇಳಿದೆ ನೀನು ಎಂಬುದಾಗಿ. ನೀನು ಹೇಳಿದ್ದು, ಈಗ 5 ಗಂಡಂದಿರು ನಿನಗಿದ್ದರು, ಅವ್ರ 5 ಗಂಡನಲ್ಲ, ಈಗಿರೋನು ಗಂಡ ಅಲ್ಲ. ಈ ದುರಾತ್ಮ ಹಾಗೂ ವರ್ಷಿಪ್ ಅಂದರೆ ಈ ವಿಗ್ರಹಾರಾಧನೆ, ದೇವನಿಗೆ ಇಷ್ಟವಾಗದ ಪ್ಲಸ್ ಏಕೈಕ ದೇವರನ್ನು ಬಿಟ್ಟು
ನಾನೇ ಕಾಲ್ಪನಿಕವಾದಂಥ ಮಾಡಿಕೊಂಡಂಥ ದೇವರುಗಳನ್ನು ನಾನು ಆರಾಧಿಸುವಾಗ ಲೋಕದಲ್ಲಿ ತುಂಬಿ ತುಳುಕುವಂಥ ದೇವತೆಗಳನ್ನು ಹಾಗೂ ನನ್ನಲ್ಲಿರ್ತಕ್ಕಂಥ ಅನೇಕ ಕೆಟ್ಟ ಎಲ್ಲ ಚಿಂತೆಗಳು, ಆ ವಿಗ್ರಹಗಳು ನನ್ನಲ್ಲಿ ವೈರಾಗ್ಯಕ್ಕೂ ಹಗೆತನಕ್ಕೂ ಆತ್ಮಹತ್ಯೆಗೂ ಎಡೆ ಮಾಡಿಕೊಡುವಂಥ ಒಂದು ಪಾಪವನ್ನು ಯೇಸು ಕ್ರಿಸ್ತನು ಆತನು ಬಂದದ್ದು ಈ ಒಂದು ಪಾಪವನ್ನು ಅಡಗಿಸುವುದಕ್ಕಾಗಿಯೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.